ಈ ಸ್ಕ್ರೀನ್ ಶಾಟ್ ನೋಡ್ಕೊಂಡ್ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಈ ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಎಸ್ಪೆಷಲಿ ಜೆನ್ಸಿ ಅವರಿಗೆ ಪ್ರೋಟೀನ್ ಹುಚ್ಚಿಡ್ಸ್ಕೋಬೇಡಿ, ಅನ್ಯಾಯವಾಗಿ ಆರೋಗ್ಯವನ್ನು ಹಾಳು ಮಾಡ್ಕೋತೀರಾ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಅವರು ಫ್ಯಾಟಿ ಲಿವರ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಬೇಕು, ಫ್ಯಾಟಿ ಲಿವರ್ ನಾರ್ಮಲ್ ಇಂಡಿವಿಜುವಲ್ಗೂ ಬರ್ಬೋದು. ಅಂಡ್ ಫ್ಯಾಟಿ ಲಿವರ್ ಬರೋದಕ್ಕೂ ರೀಸನ್ಸ್ ಗಳಿದೆ ಆಯ್ತಾ, ಸುಮಾರು ರೀಸನ್ಸ್ ಗಳಿದೆ. ಫಸ್ಟ್ ಆಫ್ ಆಲ್ ಏನಂದ್ರೆ ನಿಮ್ಮ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ನಿಮ್ಮ ಕ್ಯಾಲರಿ ಇಂಟೇಕ್ ಜಾಸ್ತಿ ಇರುತ್ತೆ, ನೀವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋರಾಗಿರ್ತೀರಾ ಅಥವಾ ಜೆನೆಟಿಕ್ಸ್ ಇಂದನೂ ಬಂದಿರಬಹುದು ಆಯ್ತಾ. ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಅಥವಾ ನೀವು ಡಯಾಬಿಟಿಕ್ ಆಗಿದ್ರು ಬಂದಿರುತ್ತೆ, ನೀವು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದ್ರು ಬಂದಿರುತ್ತೆ. ಸೊ ಇಷ್ಟೆಲ್ಲ ಇಶ್ಯೂಸ್ ಯಾಕೆ ಬರುತ್ತೆ, ಫಸ್ಟ್ ರೂಟ್ ಕಾಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಪ್ರೋಟೀನ್ ವಿಲನ್ ಅಲ್ಲ ಇಲ್ಲಿ, ಪ್ರೋಟೀನ್ ವಿಷಯಕ್ಕೆ ನಾನು ಬರ್ತೀನಿ. ಫಸ್ಟ್ ಯಾಕೆ ಬರ್ತಿದೆ ಅಂದ್ರೆ ಇವೆಲ್ಲ ಒಬೆಸಿಟಿ. ಯಾಕೆ ಜನ ಒಬೇಸ್ ಆಗ್ತಿದ್ದಾರೆ, ಓವರ್ ವೇಟ್ ಆಗ್ತಿದ್ದಾರೆ, ಓವರ್ ಫ್ಯಾಟ್ ಆಗ್ತಿದ್ದಾರೆ ಅಂದ್ರೆ ಜನಕ್ಕೆ ಸುಮ್ಮನೆ ಕ್ಯಾಲರೀಸ್ ತಿಂತಾ ಇದ್ದಾರೆ, ಅವರಿಗೆ ಐಡಿಯಾ ಇಲ್ಲ. ಅವರು ಏನ್ ಅನ್ಕೊಂಡಿದ್ದಾರೆ, ಹೊಟ್ಟೆ ತುಂಬಾ ತಿನ್ಬಾರ್ದು ಬಟ್ ಕಮ್ಮಿ ತಿನ್ಬೇಕು ಅಂತ. ಬಟ್ ಕಮ್ಮಿ ತಿನ್ನೋದ್ರೊಳಗೆ ಜಾಸ್ತಿ ಕ್ಯಾಲರೀಸ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್, ಅವರು ವೀಕೆಂಡ್ಸ್ ಅಲ್ಲಿ ಪಾರ್ಟಿ ಅದು ಇದು ಅಂತೆಲ್ಲ ಇದು ಮಾಡ್ತಾರೆ. ಡೀಪ್ ಫ್ರೈಡ್ ಐಟಮ್ಸ್, ಆಲ್ಕೋಹಾಲ್ ಅಥವಾ ಎನಿ ಜಂಕ್ ಫುಡ್ ಆಯ್ತಾ, ಕೈ ಮುಟ್ಟಿದ್ರೆ ಪ್ರೊಸೆಸ್ ಫುಡ್ ಸಿಗುತ್ತೆ. ಸೊ ಹೀಗಿರುವಾಗ ಪ್ರೋಟೀನ್ ಇಲ್ಲದೆ ಎಷ್ಟು ಡ್ಯಾಮೇಜ್ ಆಗ್ತಿದೆ ಲೈಫ್ ಅಂತ ಅರ್ಥ ಮಾಡ್ಕೋಬೇಕು. ಆಸ್ ಎ ಡಾಕ್ಟರ್ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ಎನಫ್ ಟು ಸ್ಪ್ರೆಡ್ ರೈಟ್ ಇನ್ಫಾರ್ಮೇಶನ್. ಸೊ ನೀವು ಡಾಕ್ಟರ್ಸ್ ಆಗಿ ಪ್ರೋಟೀನ್ ನ ಎಷ್ಟು ತಗೋಬೇಕು ಅಷ್ಟಲ್ಲೇ ಮಾಡ್ಬೇಕು. ಈಗ ನಾವು ಹೇಳ್ತೀವಿ ಪರ್ ಬಾಡಿ ವೇಟ್ 0.8 ಇಂದ 1.5 ಗ್ರಾಮ್ ಪರ್ ಬಾಡಿ ವೇಟ್. ಅದು ಯಾವಾಗ ಡಿಪೆಂಡ್ ಅಪಾನ್ ದ ಸಿಚುಯೇಷನ್, ಡಿಪೆಂಡ್ ಅಪಾನ್ ದ ಆಕ್ಟಿವಿಟಿ ಲೆವೆಲ್. ಸುಮ್ಮನೆ ಯಾವುದೇ ಆಗಲಿ ಬ್ಲಾಂಕ್ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಕೊಟ್ರೆ ಏನಾಗುತ್ತೆ ಗೊತ್ತಾ, ಇಟ್ಸ್ ಒನ್ ಆಫ್ ದ ಮಿಸ್ಲೀಡಿಂಗ್. ಫಸ್ಟ್ ಆಫ್ ಆಲ್ ನಮಗೆ ಯಾವುದೇ ಇಶ್ಯೂಸ್ ಬರ್ತಾ ಇದ್ರು ಅದು ಲೈಫ್ ಸ್ಟೈಲ್ ಇಂದಾನೆ ಆಗ್ತಿರೋದು. ಆ ಲೈಫ್ ಸ್ಟೈಲ್ ಯಾಕೆ ಸುಧಾರಣೆ ಆಗ್ತಿಲ್ಲ ಅಂದ್ರೆ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಇಲ್ಲ, ನಮ್ಮ ಡಯಟ್ ಅಲ್ಲಿ ಪ್ರೋಟೀನ್ ಆಡ್ ಮಾಡ್ತಿಲ್ಲ. ಅಂಡ್ ಪ್ರೋಟೀನ್ ಅಂತ ಸುಮ್ಮನೆ ಚಿಕನ್ ಮೊಟ್ಟೆ ಸುಮ್ಮನೆ ತಿನ್ನೋದಲ್ಲ, ಅದಕ್ಕೂ ಒಂದು ವ್ಯಾಲ್ಯೂ ಇದೆ, ಅದಕ್ಕೂ ಒಂದು ಇತಿ ಮಿತಿ ಇದೆ. ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ತಿಂದ್ರೆ ಅಬ್ಸಲ್ಯೂಟ್ಲಿ ಸೇಫ್ ಅಂಡ್ ಇನ್ ಫ್ಯಾಕ್ಟ್ ಯು ವಿಲ್ ಬಿ ಇನ್ ಎ ಮಚ್ ಬೆಟರ್ ಸ್ಟೇಟ್. ಸುಮ್ಮನೆ ಈ ತರ ಡಾಕ್ಟರ್ಸ್ ಗಳ ಒಪಿನಿಯನ್ ರ್ಯಾಂಡಮ್ ಆಗಿ ತಗೊಂಡು ಈ ಜಿಮ್ ಮಾಡೋದಾಗ್ಲಿ ಅಥವಾ ಪ್ರೋಟೀನ್ ಬೆಳೋದಾಗ್ಲಿ ಅಥವಾ ಡಯಟ್ ನ ಹಾಳು ಮಾಡ್ಕೊಳ್ಳೋದಾಗ್ಲಿ ಮಾಡ್ಕೊಳಕ್ ಹೋಗಬೇಡಿ. ಬಿಕಾಸ್ ನೀವು ಸುಮ್ಮನೆ ಕಾರ್ಬ್ಸ್ ತಿಂತ ಹೋದ್ರೆ ಒಬೆಸಿಟಿಗೆ ನೀವು ತುಂಬಾ ಕ್ಲೋಸ್ ಆಗ್ತೀರಾ. ಅಂಡ್ ಯು ಆರ್ ದ ಫಸ್ಟ್ ಸೆಟ್ ಆಫ್ ಕ್ಲೈಂಟ್ಸ್ ಅಥವಾ ಪೇಷಂಟ್ಸ್ ಟು ಗೆಟ್ ಡಯಾಬಿಟಿಕ್. ಸೊ ಸ್ಟೇ ಸೇಫ್.